21ರಲ್ಲಿ 15/3/21ರಲ್ಲಿ ಅಧ್ಯಕ್ಷನಾಗಿ ನಾವು ಕೂತ್ಕೊಂಡ್ವಿ. ಆಗ ನಾವು ಏನು ಮಾಡಿದ್ವಿ ಅಂದರೆ 15/3/21ರಲ್ಲಿ ಕೂತ್ಕೊಂಡಾಗ ನಾವು ಸೊಸೈಟಿನಲ್ಲಿ CC ಕ್ಯಾಮ್ರಲ್ಲಿ ಹಾಕ್ಸಿದ್ವಿ. ಸಂಘದಲ್ಲಿ ನಾವು ಹಿಂದೆ ಇದ್ದಿದ್ದ ಬಾಕಿ ಹಣ ಯಾವುದಕ್ಕೆ, ನಮ್ಮ ಪ್ರಾಪರ್ಟಿಯ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಂಥ 43 ಲಕ್ಷ, ಆ್ಯಕ್ಚುಲಿ ಅದು 60 ಚಿಲ್ಲರೆ ಏನೋ ಇತ್ತು, ಅದು 60 ಚಿಲ್ಲರೆ 70ವರೆಗೂ ಇತ್ತದು. ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಮುನ್ಸಿಪಾಲ್ಟಿಲಿ ಮಾತಾಡಿ, ಎಲ್ಲರಿಗೂ ಮಾತಾಡಿ ಅದನ್ನು ಕಡಿಮೆ ಮಾಡಿಸಿ 43 ಲಕ್ಷಗಳು ಟೋಟಲಾಗಿ ನಮ್ಮದು ಯಾವುದೇ ಆಗಲಿ TAPSMS ಪ್ರಾಪರ್ಟಿದು ಯಾವುದೇ ಬಾಕಿ ಇಲ್ಲದಂಗೆ ಎಲ್ಲ ಟ್ಯಾಕ್ಸಸನ್ನು ನಾವು ಕ್ಲಿಯರ್ ಮಾಡಿ ಎಲ್ಲ ಪ್ರಾಪರ್ಟೀಸನ್ನು ಖಾತೆಗಳು ಮಾಡಿ ಫೈಲ್ ಮಾಡಿ ನಮ್ಮ ಲಾಕರಲ್ಲಿ ನಾವು ಇಟ್ಕೊಂಡಿದ್ದೀವಿ. ಪ್ರಾಪರ್ಟಿದು ಖಾತೆ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಕರೆಂಟ್ ಬಿಲ್ಗಳಿದ್ದು ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ನಾವು ಮಾಡಿರುವಂಥದ್ದು ಬಾಕಿ ಇದ್ದಿದ್ದನ್ನು 43 ಲಕ್ಷ ಕ್ಲಿಯರ್ ಮಾಡಿದ್ದೀವಿ. ಷೇರು ಬಂಡವಾಳ ಮೇಲೆ ನಾವು ಹೆಂಗೆ ನಾವು ಬಂಡವಾಳ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡಿದ್ವಿ. ಆಗ ಮೊದಲು ಹೊಸದಾಗಿ ನೀಡಿದ ಷೇರುಗಳು ನಾವು ಮೊದಲು 22ನೇ ಸಾಲಿನಲ್ಲಿ ನಾವು 720 ಷೇರು ಕೊಟ್ವಿ. ಅದರಲ್ಲಿ 12,96,000 ಹಣ ಸಂಗ್ರಹ ಇತ್ತು ನಮಗೆ. 23ರಲ್ಲಿ 505 ಷೇರುಗಳು ಕೊಟ್ವಿ. ಅದರಲ್ಲಿ 9,09,000 ಸಿಕ್ತು ನಮಗೆ. ಆಮೇಲೆ 24ರಲ್ಲಿ 89 ಷೇರುಗಳು ಕೊಟ್ವಿ. ಅದರಲ್ಲಿ 1,60,000 ಸಿಕ್ತು. 25ರಲ್ಲಿ 934 ಷೇರುಗಳು ಕೊಟ್ವಿ. 16,81,000 ನಮಗೆ ಸಿಕ್ತು. ಅದಾದಮೇಲೆ ಟೋಟಲಾಗಿ ನಮ್ಗೆ ಇದರಲ್ಲೆಲ್ಲ ಷೇರು ನಾವು ಹೊಸದಾಗಿ ಕೊಟ್ಟಿರುವಂಥ ಷೇರುಗಳು, ಟೋಟಲ್ ಷೇರುಗಳು ಹೊಸದಾಗಿ ಕೊಟ್ಟಿರೋದು 3,835 ಷೇರುದಾರರು ನಮ್ಮಲ್ಲಿ ಈಗ ಇದ್ದಾರೆ. ಪ್ರೆಸೆಂಟ್ ನಮ್ಮಲ್ಲಿ ಇದ್ದಾರೆ. 40,46,000 ನಮ್ಗೆ ಅಮೌಂಟ್ ಸಿಕ್ಕಿದಾಗ ಆ ಅಮೌಂಟನ್ನು ಇಟ್ಕೊಂಡು ನಾವು ಆ ಅಮೌಂಟಲ್ಲಿ ನಮ್ಮ ನಿರ್ದೇಶಕರಾಗ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಅಫಿಷಿಯಲ್ಸ್ ಆಗ್ಬೋದು, ಯಾರೇ ಆಗ್ಬೋದು, ನಮ್ಮ ಸೆಕ್ರೆಟರಿಯವ್ರು ಆಗ್ಬೋದು, ನಮ್ಮ ಗೊಬ್ಬರದವ್ರು ಆಗ್ಬೋದು, ಅಕೌಂಟೆಂಟ್ ಆಗ್ಬೋದು, ನಮ್ಮ ಎಲ್ಲರೂ ಅಷ್ಟೇ ಸೊಸೈಟಿ ದುಡ್ಡಲ್ಲಿ ಯಾರೂ ನಾವು ಕಾಫಿನೂ ಕುಡ್ದಿಲ್ಲ, ಟೀನೂ ಕುಡ್ದಿಲ್ಲ, ಏನೂ ಇಲ್ಲ. ಯಾವುದೇ ಒಂದು ಖರ್ಚು ವೆಚ್ಚ ಮಾಡಿಲ್ಲ. ನಾವೆಲ್ಲಾದರೂ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ವಿ, ಅದನ್ನೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ ನಾವು. ಆಗ ನಾವೇನು ಮಾಡಿದ್ವಿ, ಆ ಷೇರುಗಳು ತೊಗೊಂಡಿದ್ದ ಅಮೌಂಟನ್ನು ನಾವು ಹೊಸ ಷೇರುಗಳು ಮಾಡಿದ್ದು ನಾವು 2,248 ಹೊಸ ಷೇರುಗಳು ಮಾಡಿದ್ವಿ. ಇವಾಗ ನಮ್ಮ ಟೋಟಲ್ ಹತ್ರ ಇರೋದು 2,248 ಷೇರುಗಳು ಹೊಸವು ತೊಗೊಂಡಿರೋದು. ಅದರಲ್ಲಿ 40,46,000 ಸಿಕ್ತು ನಮಗೆ. ಅದನ್ನು ನಾವೇನು ಮಾಡಿದ್ವಿ, ರಸಗೊಬ್ಬರದ ಮೇಲೆ ನಾವು ಇನ್ವೆಸ್ಟ್ಮೆಂಟು ಮಾಡ್ಕೊಂಡ್ವಿ. ಆಗ ನಾವು 2019-20ರಲ್ಲಿ 62 ಲಕ್ಷ ಇತ್ತು ಎಲ್ಲ ನಮ್ಮದು. 23-24ಕ್ಕೆ ನಮಗೆ 3 ಕೋಟಿ ಮಾಡಿದ್ವಿ. 24-25ರಲ್ಲಿ 5 ಕೋಟಿ ಮಾಡಿದ್ದೀವಿ ಅದನ್ನು. ಆಮೇಲೆ 25-26 ಅಂದರೆ ಈಗ ಇನ್ನೂ 2 ತಿಂಗಳಿದೆ, ಇವಾಗ 6 ಕೋಟಿ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ. 6 ಕೋಟಿ ವ್ಯವಹಾರ ಈ ವರ್ಷ 6 ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ ನಮ್ಮ ಸಂಘದಲ್ಲಿ. 6 ಕೋಟಿ ಮಾಡಿದ್ದೀವಿ. ಇನ್ನೂ 2 ತಿಂಗಳು ಟೈಮ್ ಇದೆ, ಈಗ 6 ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ. ಡಬಲ್ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ವ್ಯಾಪಾರವನ್ನು ಮಾಡಿದ್ದೀವಿ ನಾವು ಇದರಲ್ಲಿ. ಸಂಘದಲ್ಲಿ ಷೇರುದಾರರು ಸೌಲಭ್ಯಗಳು ಏನೇನಿದೆಯೋ ಅವ್ರಿಗೆ ರಸಗೊಬ್ಬರಗಳಾಗ್ಬೋದು, ಡ್ರಿಪ್ಸ್ ಆಗ್ಬೋದು, ಪೆಸ್ಟಿಸೈಡ್ಸ್ ಆಗ್ಬೋದು, ಆಮೇಲೆ ಸ್ಟೇಷ್ನರೀಸ್ ಆಗ್ಬೋದು, ನಾವು ಫುಡ್ಡು ಕೊಡ್ತೀವಿ, ಫುಡ್ದಾಗ್ಬೋದು, ಆಮೇಲೆ ಮಂಚಿಂಗ್ ಪೇಪರ್ ಆಗ್ಬೋದು, ಟಾರ್ಪಾಲ್ ಆಗ್ಬೋದು, ಈ ಥರ ಅನೇಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೀವಿ. ಯಾರೇ ಬಂದರೂ ರೈತರು, ನೀವು ಯೂರಿಯಾ ಇಡೀ ಕರ್ನಾಟಕದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು TAPSMS ಸೊಸೈಟಿನಲ್ಲಿ ನಾವೆಲ್ಲರಿಗೂ ಯೂರಿಯಾನ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕೊಟ್ಟು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಹತ್ರ ಬಂದುಬಿಟ್ಟು ಎಲ್ಲ ಷೇರುದಾರರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ. ಟೋಟಲ್ 3,835 ಹಳೆ ಷೇರುಗಳು, ಹೊಸ ಷೇರುಗಳೆಲ್ಲ ಸೇರಿ 3,835 ಷೇರುಗಳಿರ್ತವೆ. ಅದರಲ್ಲಿ ನಾವು ಎಲ್ಲರಿಗೂ ನಾವು ಏನು ಮಾಡಿದ್ವಿ, ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ಟಿವಿ. ಮೊದಲು ಬಂದುಬಿಟ್ಟು ಎಲ್ಲಂದ್ರಲ್ಲಿ ಸೀಲ್ ಹಾಕಿ ಏನೇನೋ ಆಗಿ ಹೆಚ್ಚು ಕಮ್ಮಿ ಆಗ್ತಾಯಿತ್ತು. ಅದರಿಂದ ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟಿದ್ದೀವಿ. ಇನ್ನು ಕೆಲವೊಂದು ಕಾರ್ಡ್ಗಳು ವಿತರಣೆ ಮಾಡೋದಿದೆ, ಅದು ನಾಳೆಯಿಂದ ವಿತರಣೆ ಮಾಡ್ತೀವಿ. ನಾಳೆಯಿಂದ ಆ ಕಾರ್ಡ್ಗಳು, ಬ್ಯಾಲೆನ್ಸ್ ಕಾರ್ಡ್ಗಳು ವಿತರಣೆ ಮಾಡ್ತೀವಿ. ಆಮೇಲೆ ಷೇರುದಾರರು ನಮ್ಮಲ್ಲಿ ಏನಿದ್ದಾರೆ ಎಲ್ಲರಿಗೂ ಯಶಸ್ವಿನಿ ಇನ್ಶೂರೆನ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ಫ್ರೀಯಾಗಿ ಯಶಸ್ವಿನಿ ಇನ್ಶೂರೆನ್ಸ್ ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ, ಯಾವ ಸೊಸೈಟಿಲಾಗಲಿ, ಯಾವ ಮಿಲ್ಕ್ ಡೈರಿನಲ್ಲಾಗಲಿ, ಎಲ್ಲೇ ಆಗಲಿ, ಯಾರೇ ಆಗಲಿ ಫ್ರೀ ಕೊಟ್ಟಿಲ್ಲ. ಎಲ್ಲಾದರೂ ಫ್ರೀ ಕೊಟ್ಟಿದ್ದೀರಿ ಅಂತ ಏನಾದರೂ ಇದೆಯಾ, ಗೊತ್ತಿದೆಯಾ ನಿಮಗೆ? ಯಾರೂ ಫ್ರೀ ಕೊಟ್ಟಿಲ್ಲ. ನಾವೆಲ್ಲವನ್ನು ಫ್ರೀ ಕೊಟ್ಟಿದ್ದೀವಿ, ಎಲ್ಲರಿಗೂ ನಾವು ಫ್ರೀ ಕೊಟ್ಟಿದ್ದೀವಿ. ಯಾಕಂದರೆ ರೈತರಿಗೋಸ್ಕರ. ರೈತರು ಒಂದು 500, 600, 700 ರೂಪಾಯಿ ಕಟ್ಟಬೇಕಾಗಿರೋದು ಅದಕ್ಕೆ. ಇವಾಗ 4 ಜನ ಇದ್ದರೆ 500 ರೂಪಾಯಿ, 4 ಜನ ಮೇಲೆ ಒಬ್ಬೊಬ್ಬರು ಪ್ಲಸ್ ಆಗ್ತಾಯಿದ್ದರೆ 100 ರೂಪಾಯಿ ಪ್ಲಸ್ ಹಾಕ್ಕೊಂಡೇ ಹೋಗ್ತಾ ಇರುತ್ತೆ. ಅದು 100 ರೂಪಾಯಿ. ಇವಾಗ 5 ಜನ ಅಂದರೆ ಇನ್ನೊಂದು 100, 6ನೇ ಜನ ಇನ್ನೊಂದು 100, 7ನೇ ಜನ ಇನ್ನೊಂದು 100, 8ನೇ ಜನ ಇನ್ನೊಂದು 100 ರೂಪಾಯಿ ಹಂಗೆ ಪ್ಲಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ನಾವು ಎಷ್ಟಿದೆಯೋ ಅಷ್ಟನ್ನು ನಾವೇ ಮಾಡ್ಕೊಂಡು ಹೋದ್ವಿ. ಯಶಸ್ವಿನಿ ಯೋಜನೆಗೆ ನಾವು ಸಂಘದಲ್ಲಿ 600ಕ್ಕೂ ಹೆಚ್ಚು ಕುಟುಂಬಗಳು ಯಶಸ್ವಿನಿ ಕಾರ್ಡ್ಗಳನ್ನು
ನೋಂದಾಯಿಸಲಾಗಿದ್ದು ಒಟ್ಟಾರೆ 2300ಕ್ಕೂ ಹೆಚ್ಚು ಜನರು ಯೋಜನೆಗೆ ಒಳಪಡಿಸಲಾಗಿರುತ್ತದೆ. ಇದಕ್ಕೆ ಭರಿಸಿರುವ ಅಂತಿ ಪ್ರತಿ ವರ್ಷ 3.5 ಲಕ್ಷ ರೂಪಾಯಿ ನಾವು ಕೈಯಿಂದ ಶೇರನ್ನು ಹಾಕ್ಕೊಂಡು ಜನಗಳಿಗೆ ಸಹಾಯ ಮಾಡಿದ್ದೀವಿ. ಸೊಸೈಟಿ ದುಡ್ಡಲ್ಲ. ಈ ವರ್ಷ ಸಹ ಯಶಸ್ವಿನಿ ನೋಂದಣಿ ಶುರುವಾಗಿದ್ದು ಎಲ್ಲ ಷೇರುದಾರರು ಸಂಘಕ್ಕೆ ಬಂದು ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡ್ಕೊಳ್ಳೋದು ಅಂತ ಕೇಳ್ಕೊಳ್ತೀವಲ್ಲ. ಈಗಲೂ ಅದನ್ನು ಫ್ರೀಯಾಗೆ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಡೀಲರ್ಶಿಪ್ಗಳು ಇಫ್ಕೋ, ಆಮೇಲೆ MCF, ಜುವಾರಿ, ಮಹಾದನ್ನು, ಗೋದ್ರೇಜು ಇತ್ಯಾದಿ ಕಂಪ್ನಿಗಳಿಂದ ಹೊಸದಾಗಿ ನಾವು ಡೀಲರ್ಶಿಪ್ಪು ತೊಗೊಂಡಿದ್ದೀವಿ. ನಾವು ಬ್ಯಾಂಕಿಂಗ್ ವಿಭಾಗದಲ್ಲಿ ಪ್ರಗತಿ ನಮ್ಮದು. ಖಾತೆ ನಮ್ಮ ಹತ್ರ ಉಳಿತಾಯ ಖಾತೆಯಲ್ಲಿ 370 ಜನ ಇದ್ದಾರೆ. ಅದರದ್ದು ಮೊತ್ತ ನಮಗೆ 26 ಲಕ್ಷ ನಮ್ಮ ಹತ್ರ ಇದೆ, ದುಡ್ಡಿದೆ. ಆಮೇಲೆ ನಿಶ್ಚಿತ ಖಾತೆಗಳು 40 ಜನ ಇದ್ದಾರೆ, 18 ಲಕ್ಷ ನಮ್ಮ ಹತ್ರ ಇದೆ. ಒಟ್ಟು 410 ಸದಸ್ಯರಿದ್ದಾರೆ, 44 ಲಕ್ಷಗಳು ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ. ನಮ್ಮ ಹತ್ರ ಇರೋದಿಲ್ಲ. ಸಂಘದ ವ್ಯಾಪಾರ ಮಳಿಗೆಗಳು, ದಸ್ತುಗಳು ಸಂಘದಲ್ಲಿ ನಗದಿಗೆ ಇಫ್ಕೋ ಟೋಕಿಯೋ ಸಂಸ್ಥೆ ವತಿಯಿಂದ ವಿಮೆ ಮಾಡಲಾಗಿರುತ್ತದೆ. ಅಂದರೆ ನಮ್ಮ ಎಲ್ಲ ಏನಿದೆಯೋ ಇಲ್ಲಿ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಆ ಥರ ಇನ್ನೂ ಅನೇಕ. ಆಮೇಲೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು, ನಮಗೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು 22/11/22 ಮುಳಬಾಗಿಲು TIPSMS 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 22ರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಗುರುತಿಸಿ ಸಂಘದ ಜಿಲ್ಲೆಯ ಉತ್ತಮ TIPSMS ಎಂದು ಪ್ರಶಸ್ತಿ ನೀಡಿರುವುದು ಸಂಘದ ಸಾಧನೆ. ಆಯಿತಾ. ಸಂಘದ ಅಧ್ಯಕ್ಷರಾದ ನನ್ನ ಸೇವೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ 17/11/24ರಂದು ಬಾಗಲಕೋಟೆಯಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ 5ನೇಯವರಾಗಿ ಮುಳಬಾಗಿಲು ತಾಲೂಕಿಗೆ ಮೊದಲನೇದಾಗಿರುತ್ತದೆ. ಮುಳಬಾಗಿಲು ತಾಲೂಕಿಗೆ ಜಿಲ್ಲೆಗೆ 5, ಮುಳಬಾಗಿಲಿಗೆ ಫಸ್ಟ್ ಆಗಿರುತ್ತದೆ. ಸಂಘದಲ್ಲಿ ಅಧ್ಯಕ್ಷರು DCC ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ನನ್ನನ್ನು. ಅದಕ್ಕೂ ನನಗೆ ತುಂಬ ಖುಷಿಯಾಗಿರುತ್ತದೆ. DCC ಬ್ಯಾಂಕಿಗೆ ಅವಿರೋಧವಾಗಿ ಇಲ್ಲಿಂದ ನಾನು ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮನ್ನು ಸೈನ್ ಹಾಕಬೇಕು, ಎಲ್ಲರೂ ಸೈನ್ ಹಾಕಿ ನೀವು ಹೋಗಿ ಅಂತ. ಆಮೇಲೆ ಚುನಾವಣೆ ಆಯಿತು. ಚುನಾವಣೆಯಲ್ಲೂ ಇನಾಮ್ನೆಸ್ ಆಗಿ ನಾನು ಗೆದ್ದೆ. ಇಲ್ಲಿ ನನಗೆ ಇನಾಮ್ನೆಸ್ ಆಗಿ ಯಾರು ಏನು ಮಾತಾಡದೆ ಕಳಿಸ್ಕೊಟ್ರು, ಅಲ್ಲಿನೂ ನನಗೆ ಇನಾಮ್ನೆಸ್ ಆಗಿ ಮಾಡಿಕೊಟ್ರು ಸಂಘದಲ್ಲಿ. ಆಮೇಲೆ ಸಂಘದ ಆಡಳಿತ ಮಂಡಳಿ ಚುನಾವಣೆ ಬಗ್ಗೆ, ಈಗ ಆಡಳಿತ ಮಂಡಳಿ ಸದಸ್ಯರುಗಳು ಸಹಕಾರದ ಬಗ್ಗೆ ವಿವರಿಸಿರುವುದು. ಆಮೇಲೆ ಇಲ್ಲಿ ಸಂಘದಲ್ಲಿ ಮೊತ್ತವನ್ನು ಖರ್ಚು ಮಾಡದೆ ಸಂಘದ ಅಭಿವೃದ್ಧಿಗೋಸ್ಕರ ವಿವಿಧ ಕಾಮಗಾರಿಗಳಿಗೆ ಅಧ್ಯಕ್ಷ ಸ್ವಂತ ವೆಚ್ಚದಲ್ಲಿ ಬರೆಸಿರೋದು. ನಾನೇ ಸ್ವಂತ ವೆಚ್ಚದಲ್ಲಿ ಬರ್ಸ್ಕೊಂಡಿದ್ದೀನಿ. ಇಲ್ಲಿ ಅಮೌಂಟ್ ಹಾಕಿದ್ದೀವಿ. ಅದನ್ನು ಇನ್ನೂ ಎಷ್ಟೆಷ್ಟು ಆಗಿರುತ್ತೋ ಅದು ಬೇಡ, ನಾನು ಹೇಳೋದಿಲ್ಲ. ಆದರೂ ನೀವು ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳ್ರಿ. ಅದೇ ಸಂಘದ ಆಡಳಿತ ಮಂಡಳಿ ಮುಂದಿನ ಯೋಜನೆಗಳು, ನಮ್ಮದು ಮುಂದಿನ ಯೋಜನೆಗಳು ಜನೌಷಧಿ ಕೇಂದ್ರ ಪ್ರಾರಂಭಿಸುವುದು, ಕಟ್ಟಡಗಳನ್ನು ನಿರ್ಮಿಸುವುದು. ಅಂದರೆ ಆಲ್ರೆಡಿ ನಾವು ಕಟ್ಟಡವನ್ನು ನಿರ್ಮಿಸ್ತೇವೆ ಅಂತೇಳಿ ಇದನ್ನು ಡೊಮೊಲೇಷನ್ಗೂ ಪರ್ಮಿಷನ್ ತೊಗೊಂಡ್ವಿ. ನಾವು ಲೋನ್ಗಂತೂ ಹೋದಾಗ ನಾವು ಎಲಿಜಿಬಲ್ ಲೋನ್ ಇಲ್ಲ. ಯಾಕಂದರೆ ಇವಾಗ ನೀವು ಲೋನ್ ತೊಗೋಬೇಕಂದ್ರೆ ನೀವು ಡಿಫಾಲ್ಟ್ ಇರಬಾರ್ದು. ಪ್ಲಸ್ ನಿಮ್ಮ 1 ಕೋಟಿ ನೀವು ಲೋನ್ ತೊಗೋಬೇಕಂದ್ರೆ ನಿಮ್ಮ ತಿಂಗಳಿಗೆ ಬಂದುಬಿಟ್ಟು ಒಂದು 5 ಲಕ್ಷ 6 ಲಕ್ಷ ಒಂದು ಟ್ರಾನ್ಸಾಕ್ಷನ್ ಇರಬೇಕು ನಿಮ್ಮದು. ಆವತ್ತು ಆ ಬೇಸಿಸ್ ಮೇಲೆ ನಿಮಗೆ 1 ಕೋಟಿ ಲೋನ್ ಕೊಡ್ತಾರೆ. ನಮ್ಮದು ಆ ಬೇಸಿಸ್, ಆ ಎಲಿಜಿಬಿಲಿಟಿನಲ್ಲಿ ನಾವು ಇರಲಿಲ್ಲ. ಇಲ್ಲದೇ ಇರೋದ್ರಿಂದ ಏನು ಮಾಡಿದ್ರು, ಲೋನ್ ಕೊಡೋಕ್ಕೆ ಬರೋದಿಲ್ಲ. ನಿಮ್ಮ ಸಂಘ ಅಸ್ತಿತ್ವದಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ, ನಿಮ್ಮ ಸಂಘ ಬರಬೇಕು ಅಂದರು. ಅದನ್ನು ನಾವು ಇವತ್ತು ಒಂದು 30-40 ಕೋಟಿಗೆ ನಾವು ಎಲಿಜಿಬಲ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ದಿವಸ ಹಿಡಿತೀವಿ ನಮಗೆ. ಇವತ್ತು ನಾವು ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ 30-40 ಕೋಟಿಗೆ ಎಲಿಜಿಬಲ್ ಇದ್ದೀವಿ. ಈಗ ಲೋನು ತೊಗೋಬೋದು, ನಾವು ಕಟ್ಲೂಬೋದು. ಅಂದರೆ ಲೋನ್ ಅಂದ್ರೂ ಇವಾಗ ನಬಾರ್ಡಿಂದ ತೊಗೊಂಡು ಇಂಟ್ರೆಸ್ಟೂ ಸಿಗುತ್ತೆ ನಮಗೆ. ಅಂದರೆ ರಿಟರ್ನ್ ನೀನು ಹೆಂಗೆ ಕಟ್ತೀಯ, ಅಸಲನ್ನೇ ಹೆಂಗೆ ಕಟ್ತೀಯ ಅನ್ನೋದು ಪ್ರಶ್ನೆ ಇರುತ್ತಲ್ಲ. ಆ ಪ್ರಶ್ನೆಗೋಸ್ಕರ ನಮ್ಗೆ ಇಷ್ಟು ದಿವಸ ಆಯಿತು. ಮುಂದಿನ ಗುರಿಗಳು ನಮ್ಮದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಯತ್ನ ಇದೆ. ಆಮೇಲೆ ಬಿತ್ತನೆ ಬೀಜಗಳು ಮಾರಾಟ ಮಾಡೋದು, ಅದು ಲೈಸೆನ್ಸ್ಗಳೆಲ್ಲ ತೊಗೊಂಡಿದ್ದೀವಿ, ಅದನ್ನು ಮಾಡ್ತೀವಿ. ಪ್ರತಿ ಹೋಬಳಿಯಲ್ಲೂ ಸಂಘದ ಶಾಖೆಗಳನ್ನು ತೆರೆಯುವುದು. ಪ್ರತಿ ಹೋಬಳಿ ಮಟ್ಟದ ಹೆಡ್ಕ್ವಾರ್ಟ್ರಲ್ಲಿ TIPSMS ಸಂಘ, ಅಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿ ಎಲ್ಲ ಗೊಬ್ಬರಗಳು, ಎಲ್ಲ ಪೆಸ್ಟಿಸೈಡ್ಸು ಇಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಅಲ್ಲೇ ಸಿಗೋ ಥರ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಒಂದು ವೇಳೆ ಅದು ಒಂದಿದೆ, ಹೋಬಳಿ ಮಟ್ಟದಲ್ಲಿರುವಂಥ VSN ಸೊಸೈಟೀಸು ಯಾರ್ಯಾರು ಮಾಡ್ಕೊಳ್ತಾರೋ ಅವರು ಮಾಡ್ಕೊಳ್ಳೋದಕ್ಕೆ ನಾವು ಇದು ಮಾಡಿದಾಗ ಅವ್ರು ಏನಾದರೂ ಮಾಡಿಕೊಂಡ್ರೆ ನಾವು ಓಪನ್ ಮಾಡೋದಿಲ್ಲ. VSN ಕಡೆಯಿಂದ ಮಾಡ್ಕೋಬೋದು ಅವರು. ಇಲ್ಲ ನಾವು ಮಾಡ್ತೀವಿ, ನಾವು ಅಂದರೆ ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ಒಂದು ಪ್ಲ್ಯಾನಲ್ಲಿದೆ. ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಇವತ್ತು ಧ್ವಂಸಂದ್ರ ಸೊಸೈಟಿಗೆ ನಾವೆಲ್ಲ ಗೊಬ್ಬರಗಳನ್ನು ಕೊಡ್ತಾಯಿದ್ದೀವಿ. ಯಾವುದೇ ಸೊಸೈಟಿನಲ್ಲಿ ಯಾರೇ ಆಗಲಿ ಸಾಲ ಅಂತೂ ಕೊಡೋದಿಲ್ಲ. ಎಲ್ಲರೂ ಸಾಲ ಕೊಡೋದಕ್ಕೆ ಪ್ರಾವಿಷನೂ ಇಲ್ಲ. ಸಾಲ ಕೊಡೋದಕ್ಕೆ ಪ್ರಾವಿಷನೂ ಇಲ್ಲ.
ನಾವು ರೈತರ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ನಮ್ಮ ನಿರ್ದೇಶಕರು ಏನು ನಮ್ಮ ಈ ಸಂಘದಲ್ಲಿ ನಿರ್ದೇಶಕರಿದ್ದೀವಿ, ಎಲ್ಲ ನಿರ್ದೇಶಕರು ಒಪ್ಕೊಂಡು ಆಯಿತು ನಮ್ಮ ರೈತರು ತಾನೇ ನಾವು ಸಾಲ ಕೊಡೋದು, ಆ ಸೊಸೈಟಿಗೆ ಸಾಲ ಕೊಡ್ತೀವಿ, ಸೊಸೈಟಿಯಿಂದ ಅವ್ರು ಮಾರ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ ಉದ್ದೇಶದಿಂದ ಇವತ್ತು ಅವ್ರಿಗೂ ಕೊಟ್ಟಿದ್ದೀವಿ. ಇವತ್ತು ಆ ಸೊಸೈಟಿಯಿಂದ ನಮಗೆ 7 ಲಕ್ಷ ರೂಪಾಯಿವರೆಗೂ ಇನ್ನೂ ದುಡ್ಡು ಬರೋದಂಥದ್ದು ಇದೆ ನಮಗೆ. ಅವರು ಕೊಡ್ತಾರೆ, ನಿನ್ನೆ ಇವತ್ತು ಒಂದು 5 ಲಕ್ಷ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತಾರೆ, ಅದೇ ತೊಂದರೆ ಏನಿಲ್ಲ. ಅಷ್ಟರ ಮಟ್ಟದಲ್ಲಿ ನಾವು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಸಂಘದ ಅಭಿವೃದ್ಧಿಗಾಗಿ ಸಹಕಾರದ ಇಲಾಖೆ, ಕೃಷಿ ಇಲಾಖೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಘದ ಎಲ್ಲ ರೈತ ಸದಸ್ಯರುಗಳು, ತಾಲೂಕಿನ ಸಹಕಾರ ಧುರೀಣರು, ಸಹಕಾರ ಬಂಧುಗಳು, ಪತ್ರಕರ್ತರು, ಸಂಘದ ಅಧಿಕಾರಿ ಸಿಬ್ಬಂದಿ ವರ್ಗ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಂಘದ ಆಡಳಿತ ಮಂಡಳಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲ, ಈ ಮಿಕ್ಕಿದ್ದೆಲ್ಲ ಡೀಟೇಲ್ಸು ನೀವೇ ನೋಡ್ಕೊಳ್ಳಿ, ಇದೆ ಎಲ್ಲ ಏನೇನು ಯಾವ್ಯಾವ್ದು ಎಷ್ಟೆಷ್ಟು ಏನೇನು ಅಂತ ಎಲ್ಲ ಇಲ್ಲೇ ಇದೆ ಡೀಟೇಲು, ನೀವೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಾನು ಇನ್ನೂ ಒಂದು ಮುಖ್ಯವಾಗಿ ಹೇಳ್ತೀನಿ, ಇದು ಆಯಿತು, ಈ ಪೇಪರಲ್ಲಿ ಇರೋದು ಆಯಿತು, ಮುಖ್ಯವಾಗಿ ಹೇಳ್ತೀವಿ. ಇವಾಗ 22ನೇ ತಾರೀಕು ಚುನಾವಣೆ ಇದೆ ನಮ್ಮದು. 22 ಫೆಬ್ರವರಿಗೆ 22ಗೆ ಚುನಾವಣೆ ನಡೆಯುತ್ತೆ. ಅಂದರೆ ಅದು ಒಳಗಡೆ ನೋಟಿಫಿಕೇಷನ್ಸ್ ಎಲ್ಲ ಆಗ್ತವೆ, ಎಲ್ಲ ಮಾಡ್ಕೊಳ್ತವೆ. ಅದು ಅಧ್ಯಕ್ಷರು ಇವತ್ತು ನಾನು ಅಧ್ಯಕ್ಷರದು ಏನಿದೆಯೋ ಇವತ್ತು ಲಾಸ್ಟ್ ಮೀಟಿಂಗ್ ಇದು, ಈ ಲಾಸ್ಟ್ ಮೀಟಿಂಗನ್ನು ಮಾಡಿದ್ದೀವಿ. ಇನ್ಯಾವುದೇ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ಒಂದು 2ನೇ ತಾರೀಕು 3ನೇ ತಾರೀಕು ಚುನಾವಣೆ ಅನೌನ್ಸ್ ಆಗಿಬಿಟ್ಟು ನಾವು ಯಾವುದು ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ಚುನಾವಣೆ ಪ್ರೋಗ್ರೆಸ್ಸು ನಡೀತಾ ಇದೆ. ಆದ್ದರಿಂದ ಸಂಘವನ್ನು ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲೆಕ್ಷನಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜಕಾರಣಿಗಳಲ್ಲೂ ಕೇಳ್ತೀನಿ, ಈ ಸಂಘವನ್ನು ಬಿಲ್ಡಿಂಗ್ ಕಟ್ಟಬೇಕು. ಇನ್ನು ಅನೇಕ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ. ಇವತ್ತು ಈ ಸಂಘವನ್ನು ಒಳ್ಳೆ 1 ವರ್ಷಕ್ಕೆ 6 ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಅಕೌಂಟಲ್ಲಿ ನಮ್ಮ ಹತ್ರ ಇರುವಂಥ ಗೊಬ್ಬರ ಸ್ಟಾಕು 1.5 ಕೋಟಿ ರೂಪಾಯಿ ಅಷ್ಟು ಗೊಬ್ಬರ ಸ್ಟಾಕ್ ಇದೆ. ಪೆಸ್ಟಿಸೈಡ್ಸು, ಆಮೇಲೆ ಇದು ಸ್ಟೇಷ್ನರೀಸ್ ಒಂದು 20-25 ಲಕ್ಷಕ್ಕಿದೆ. ಇದರ ಅನೇಕ ಒಂದು 2-3 ಕೋಟಿ ರೂಪಾಯಿ ಐಟಮ್ಸು ಇಟ್ಕೊಂಡಿದ್ದೀವಿ. ಆಮೇಲೆ ಇದನ್ನೆಲ್ಲ ನಾವು ಈ ಬಿಲ್ಡಿಂಗ್ಸ್ ಇದೆಲ್ಲ ಕಟ್ಟಬೇಕಂದ್ರೆ ಸ್ವಲ್ಪ ಶಕ್ತಿ ಇರಬೇಕು. ಸ್ವಲ್ಪ ಏನಾದರೂ ದುಡ್ಡು ಸ್ವಲ್ಪ ಲೇಟ್ ಆದರೂ ಕೈಯಿಂದ ಹಾಕಿ ಮಾಡುವಂಥ ಒಂದು ಶಕ್ತಿನೂ ನಮ್ಮಲ್ಲಿರಬೇಕು. ಅದರಿಂದೆಲ್ಲ ಕೇಳ್ತೀನಿ, ಚುನಾವಣೆ ಮಾಡೋದು ಬೇಡ, ಇನಾಮಿನೇಸ್ ಆಗಿ ಹೋದರೆ ಒಳ್ಳೆಯದಾಗಿರುತ್ತೆ. ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇನು ಬೇಕಾಗಿಲ್ಲ. ನನ್ನನ್ನು ಎಲ್ಲರೂ ಸೇರಿ ಇರಿಂದ ನಾನು ಇರೋದಕ್ಕೆ ಸಿದ್ಧವಾಗಿದ್ದೀನಿ, ಇಲ್ಲಾಂದರೂ ನಾನು ಬಿಡೋಕ್ಕೂ ಸಿದ್ಧವಾಗಿದ್ದೀನಿ. ನನಗೇನು ಇದೇನಿಲ್ಲ. ಇವಾಗ ನಾನು DCC ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ. ಎಲ್ಲರೂ ಅಂತಾರೆ ನೀವು ಇಲ್ಲಿದ್ದರೆ ಅಲ್ಲಿ DCC ಬ್ಯಾಂಕಲ್ಲಿ ಇತ್ತು. ನಾನು DCC ಬ್ಯಾಂಕ್ ಇಲ್ಲದೇ ಇದ್ರು ಅಂತ ತೊಂದರೆ ಇಲ್ಲ ನನಗೆ. DCC ಬ್ಯಾಂಕಲ್ಲಿ ನನಗೆ ಆಲ್ರೆಡಿ DCC ಬ್ಯಾಂಕು ಸತ್ತೋಗ್ಬಿಟ್ಟಿದೆ. ಅದು ಸತ್ತೋಗಿರೋದನ್ನ ಆಚೆ ತರೋಕ್ಕಾಗಲ್ಲ ಅನ್ನೋ ಒಂದು ಇದು ನಮಗೂ ಗೊತ್ತಿದೆ. ಅದರಲ್ಲಿ ಇದ್ದರೆ ಏನು, ಇಲ್ಲದೇ ಇದ್ದರೆ ಏನು, ನಾವು ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. DCC ಬ್ಯಾಂಕಲ್ಲಿ ಟೋಟಾಗಿ 1200 ಕೋಟಿ 1300 ಕೋಟಿ NPL ಇದೆ. ಅದರಲ್ಲಿ 427 ಕೋಟಿ DCC ಬ್ಯಾಂಕಲ್ಲಿ ಯಾವ ಸಂಘಗಳು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಲೋನ್ಗಳು ಗೊತ್ತೇ ಇಲ್ಲ. ಆ ಥರ ಒಂದು 427 ಕೋಟಿಯಿಂದ ಚಿಕ್ಕ ವಿಷಯನ ಅದು. ಆ ಥರ ಆಗೋಗಿದೆ DCC ಬ್ಯಾಂಕು. ಎಷ್ಟೋ ಸಂಘಗಳು ಚಿಂತಾಮಣಿ ಒಂದೇ ಒಂದು ತಾಲೂಕಲ್ಲಿ 117-120 ಕೋಟಿವರೆಗೂ ಅವ್ರದ್ದು ಬೋಗಸ್ ಸಂಘಗಳಾಗೋಗಿದೆ. ಚಿಂತಾಮಣಿ ಒಂದರಲ್ಲಿನೇ ಆಗೋಗಿದೆ. ಆ ಥರ ಎಲ್ಲ ತಾಲೂಕಲ್ಲೂ ಆಗಿದೆ. ಇನ್ನು ಚಿಂತಾಮಣಿ ಹೈಯೆಸ್ಟ್ ಆಗಿರೋದು. ಇನ್ನು ಎಲ್ಲ ತಾಲೂಕುಗಳಲ್ಲೂ ಈ ಸಮಸ್ಯೆ ಆಗಿದೆ. DCC ಬ್ಯಾಂಕ್ ಇದ್ರೇನು ಹೋದ್ರೆ ಅಲ್ಲಿ ಹೋಗಿ ನಾವೇನು ಮಾಡೋದೇನು ಇಲ್ಲ. ಆಯಿತಾ? ಸ್ಪರ್ಧೆ ಮಾಡ್ತೀರಾ ಅಂತ? ಯಾವುದು ಇಲ್ಲ, ಸ್ಪರ್ಧೆ ಮಾಡಬೇಕು. ಎಲ್ಲ ಒಪ್ಕೊಂಡ್ರೆ ಅಲ್ಲ, ನೀವು ಮಾಡ್ತೀರಲ್ಲ. ಇಲ್ಲ, ಒಪ್ಪಿಕೊಂಡ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಸಂಘದಲ್ಲಿ ಎಲ್ಲರೂ ಒಪ್ಕೊಂಡ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅವಾಗ ಒಪ್ಕೊಂಡಿದ್ರು, ಅವಾಗ ಒಪ್ಕೊಂಡೇ ಮಾಡಿದ್ರು, ಸಂಘದಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಈಗಲೂ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಒಪ್ಕೊಂಡು ನಾವೆಲ್ಲ ಎಲೆಕ್ಷನಿಂದ ಈ ಥರ ಅಭಿವೃದ್ಧಿ ಮಾಡಬೇಕು, ನೀನು ಇರಪ್ಪ ಅಂದರೆ ಇರ್ತೀನಿ. ನಾನು ಎಲ್ಲೆಲ್ಲಿ MLA ಇದ್ದೀನಿ ನೋಡ್ರೆ, ನನಗೆ ಅದಕ್ಕಿಂತ ಇನ್ಯಾವ್ದು ಬೇಕೋ. ಒಟ್ಟಿನಲ್ಲಿ ನಿಮಗೆ ಇರೋದಿಲ್ಲೇ. ಇವಾಗ ನಿರೀಕ್ಷೆಯ ತಾಲೂಕಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಆಗಲಿ ಅಂತ. ಹೌದು, ನೀವು ಮಾಡೋಣ, ಕಂಟೆಸ್ಟ್ ಮಾಡೋಣ. ಏನು ಸರ್, ಕೋಲಾರಲ್ಲಿ ಶಾಸಕರಾಗಿದ್ರು ಕೂಡ ನೀವು ಅಲ್ಲಿ ತೃಪ್ತಿ ಇಲ್ಲ. ಮುಳಬಾಗಲಲ್ಲಿ ಸೊಸೈಟಿ ಪ್ರೆಸಿಡೆಂಟ್ ಆಗಿರೋದಕ್ಕೆ ಸ್ವಂತ ತಾಲೂಕು, ಅದೊಂದು ನಿಮಗೆ ತೃಪ್ತಿ. ಹೌದು, ನಿಜ. ಅದನ್ನು ಮೊದಲೇ ಹೇಳ್ಕೊಂಡಿದ್ದೀರಲ್ಲ, ನಾನೇ ಹೇಳಿದ್ದೆ. ಎರಡನೇದು ಗೊಬ್ಬರ ಸ್ಟಾಕು ನನಗಾದಿಂದ ಗೊಬ್ಬರದ್ದು ತೊಂದರೆ ಆಗಿಲ್ಲ. ಅದನ್ನ ರೈತರು ಹೆಚ್ಚಾಗಿ ಯೂಸ್ ಮಾಡಿಬಿಟ್ರು. ಅದೊಂದು ರೈತರಿಗೆ ಜಾಸ್ತಿ ತಗೊಂಡ್ಬಿಟ್ರು. ಇವಾಗ ನಮ್ಮದು ಇನ್ನೂ ಒಂದಿದೆ. ಇವಾಗ ಈ ಎಲೆಕ್ಷನ್ ಆದಮೇಲೆ ನಾವು ತಾಲೂಕು ಆಫೀಸ್ಗೆ ಒಂದು ಲೆಟರ್ ಬರೀಬೇಕು ಅಂತಿದ್ದೀವಿ. ಏನಂದ್ರೆ ಇವಾಗ ನಾವು ಅದನ್ನು ಡಿಸೈಡ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಲ್ಲ. ಈಗ ಮೀಟಿಂಗ್ ಡಿಸೈಡ್ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ನಮಗೆಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಲೂ TAPSMSಗೆ ಸರ್ಕಾರಿ ಜಾಗ ಎಲ್ಲ ಇದ್ದರೆ ಮಿನಿಮಮ್ 100/100 ನಮಗೆ ಜಾಗ ಕೊಡಿ.
ಅಲಾಟ್ ಮಾಡಬೇಕು. ಏನಕ್ಕೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಘದ ಕಚೇರಿಯನ್ನು ಅಲ್ಲಿ ತೆರಿಬೇಕು ನಾವು. ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿ ಅಲ್ಲೇ ಸಿಗಬೇಕು ಅವ್ರಿಗೆ, ಹೋಬಳಿ ಮಟ್ಟದಲ್ಲಿ. ಇವಾಗ ದುಕ್ಸಂದ್ರ ಹೋಬಳಿನಲ್ಲಿ ಒಂದು, ಬೈರ್ಕೂರು ಹೋಬಳಿನಲ್ಲಿ ಒಂದು, ಆಮೇಲೆ ಕಸ್ಬಾ ಹೋಬಳಿನಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ, ಇವಾಗ ಒಡ್ಡಳ್ಳಿನೋ ಇಲ್ಲಾಂದ್ರೆ ಆಲಂಗೂರು ಇಲ್ಲ ನಂಗ್ಲಿನೋ ಈ ಕಡೆ ಎಲ್ಲಾದರೂ ಒಂದು ಮಾಡಬೇಕು. ತಾಯ್ಲೂರು ಹೋಬಳಿನಲ್ಲಿ ಎಲ್ಲಾದರೂ ಒಂದು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಮಾಡಬೇಕು. ಆವಣಿ ಹೋಬಳಿಲಿ ಮಾಡಬೇಕು, ದುಕ್ಸಂದ್ರ ಹೋಬಳಿ ಮಾಡಬೇಕು. ಈ ಥರ ಒಂದು ಮೇನ್ ಜಾಗ ಆವಣಿನಲ್ಲಿ ಒಂದು, ತಾಯ್ಲೂರಲ್ಲಿ ಒಂದು, ಈ ಕಡೆ ಒಡ್ಡಳ್ಳಿನೋ ಆಲಂಗೂರು ಇಲ್ಲ ರಾಯಮಾನ್ ದಿನ್ನೇನೋ ಆ ಕಡೆ ಒಂದು, ಇಲ್ಲಾಂತ ಇನ್ನು ಮುಷ್ಟೂರು ನಗವಾರ ಆ ಕಡೆ ಒಂದು, ಇಲ್ಲ ಎಪ್ನಿನಲ್ಲೊಂದು, ಗುಡ್ಪಲ್ಲಿನಲ್ಲೊಂದು, ದುಕ್ಸಂದ್ರದಲ್ಲೊಂದು, ಇಲ್ಲ ಮುಡಿನೂರಲ್ಲಿ ಒಂದು, ಈ ಥರ ಒಂದು 5-6 ಮಾಡಿದ್ರೆ ಎಷ್ಟು ಸೇರಿ ನಮ್ಮದು ಓನ್ ಬಿಲ್ಡಿಂಗು ಓನು ಇದಿದ್ರೆ ನಮ್ಮದು ನಮಗೇನು ಎಷ್ಟಾದರೂ ಸೇಲ್ ರೈತರಿಗೋಸ್ಕರ ತಾನೆ, ಎಷ್ಟಾದರೆ ಎಷ್ಟು ಸಾಕು ನಮಗೆ. ಇಲ್ಲಿ ಮಾಮೂಲಿಯಾಗಿ ಇದು ನಡೀತಾ ಇರುತ್ತೆ. ಆದ್ದರಿಂದ ಆ ಥರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಇವಾಗ ಒಂದು ಮೀಟಿಂಗಲ್ಲಿ ಡಿಸೈಡ್ ಮಾಡಿ ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ ತಾಲೂಕು ಆಫೀಸ್ಗೆ. ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದ್ರಿ? ಇವಾಗ ನೆಕ್ಸ್ಟ್ ಯಾವ್ದ್ರಲ್ಲಿ ಸ್ಪರ್ಧೆ? ನಾನು ಜನರಲಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಸಾಮಾನ್ಯ ನಾನು ಜನರಲ್ಲೆಲ್ಲ ಸ್ಪರ್ಧೆ ಮಾಡಿದ್ದೆ. ಶಿವಣ್ಣವರು ಜನರಲ್ಲೆಲ್ಲ ಸ್ಪರ್ಧೆ ಮಾಡಿದ್ರಲ್ಲಡ, ಶಿವಣ್ಣವರು ಜನರಲ್ಲೇ ಮಾಡಿದ್ರು. ಲಕ್ಷ್ಮಣ್ಣವರು SC-ನಲ್ಲಿ ಮಾಡಿದ್ರು. ಆಮೇಲೆ ನಮ್ಮ ಬಲ್ಲ ಶ್ರೀನಿವಾಸ್ PCM ಏನಲ್ಲಿ ಮಾಡಿದ್ರು ಅವರು. ಇವಾಗ ಇವರೆಲ್ಲ ಸುಬ್ರಹ್ಮಣ್ಯ, ಇವರೆಲ್ಲ ನಮ್ಮ ರಾಜಣ್ಣವರು, ಇವರೆಲ್ಲ ಬಂದಿದ್ದು ಸೊಸೈಟಿಗಳು ಮುಖಾಂತರ, ಸೊಸೈಟಿಗೆ ಎ ಗ್ರೇಡ್ ಸೊಸೈಟಿಗಳಿಂದ ಬಂದರು. ಇವಾಗ ಆಲ್ರೆಡಿ ಬಂದುಬಿಟ್ಟು 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ, ಲೆಕ್ಕಕ್ಕಿಂತ ಚುನಾವಣೆ ಆಗಿಲ್ಲ, ಆಗೋಗಿದೆ. ಇವಾಗ ಇವರು ಡೆಲಿಗೇಷನ್ ಬರ್ಕೊಂಡವ್ರೆ. ಇವಾಗ ಇವ್ರು ಇದರಲ್ಲಿ ಬಂದ್ಬಿಟ್ಟು ಇವರು ಸರ್ವಜ್ಞಗೌಡ್ರಿಗೆ ಬರ್ಕೊಟ್ಟವ್ರೆ ಡೆಲಿಗೇಷನ್. ಸರ್ವಜ್ಞಗೌಡ್ರು ಆ ಕಡೆ ಅಮರಪ್ಪನವ್ರು ಬರ್ಕೊಂಡವ್ರೆ ಡೆಲಿಗೇಷನ್ನು. ಇನ್ನೊಂದು ರಮೇಶ್ ಬಾಬು, ಹೌದು, ಇನ್ನೊಂದು ರಮೇಶ್ ನಮ್ಮ ಪುಲ್ಪಾಪೇನಲ್ಲಿ ರಮೇಶ್ VSN ಪುಲ್ಪಾಪ್ನಲ್ಲಿ ಮಲ್ಲಾಕ್ನಲ್ಲಿ ಪಂಚಾಯತ್ ಇದು ಸೊಸೈಟಿ ಅವ್ರು ಬರ್ಕೊಂಡಿದ್ದಾರೆ. ಇವಾಗ 5 ಸೊಸೈಟಿನೇ ಎಲಿಜಿಬಲ್ ಇದ್ದಿದ್ದು 5 ಜನ ಬರ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಆಪೋಸಿಟ್ ಯಾರೂ ಇಲ್ಲ. ಆಪೋಸಿಟ್ ಹೌದು, ಎಲಿಜಿಬಲ್ ಬಂದಿದ್ದು 5 ಎಲಿಜಿಬಲ್. ನೋಡಿ ನಮ್ಮ ಸಂಘ ಎಷ್ಟು ನಿಷ್ಠೆಯಾಗಿ ನಾವು ಕೆಲಸ ಮಾಡೋದ್ರ ಇದಕ್ಕೆ ಇದು ಒಂದು ನಿದರ್ಶನ ನಿಮಗೆಲ್ಲರಿಗೂ. ಇವಾಗ ಆಲಂಗೂರ್ದು ಸೊಸೈಟಿ ಇದೆ, ಎಲಿಜಿಬಲ್ ತೊಗೊಂಡಿಲ್ಲ. ನಾವು ತೊಗೋಬೇಕು ಅಂತಿದ್ರೆ ತೊಗೊಳ್ತಾ ಇದ್ವಿ. ನಾವಿಲ್ಲಿ ಏನಾದರೂ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಏನಪ್ಪ ಮಾಡೋಕ್ಕಾಗುತ್ತಾಗಲ್ವ? ಮಾಡೋಕ್ಕಾಗುತ್ತಾಗಲ್ವ? ಮಾಡೋಣ, ಮಾಡ್ಬೋದು. ಉತ್ನೂರು ಸೊಸೈಟಿನ ಎಲಿಜಿಬಲ್ ತೊಗೊಂಡಿಲ್ಲ, ಮಾಡಬಾರ್ದು ಅಂತ ಅಷ್ಟೇ. ಏನಿದ್ರೆ ಅದೇ ಮಾಡಬೇಕು. ಮಾಡಬೇಕು. ಬೈರ್ಪುರ್ ಸೊಸೈಟಿ ತೊಗೊಂಡಿಲ್ಲ, ಯಾಕಂದ್ರೆ ಕರೆಕ್ಟಾಗಿ ನಮ್ಮ ಹತ್ರ ವ್ಯವಹಾರಗಳು ಮಾಡಿಲ್ಲ. ಅದೆಲ್ಲ ಬಿಡಿ, ಬೇರೆ ಯಾವುದು ಬೇಕಾಗಿಲ್ಲ. ಇವಾಗ ಆ ಸೊಸೈಟಿ ಸ್ವಂತ ನನ್ನ ಸೊಸೈಟಿನೇ ತೊಗೊಂಡಿಲ್ಲ. ನನ್ನ ಸೊಸೈಟಿ ತೊಗೊಂಡಿದ್ರೆ ನಾನು ಸೊಸೈಟಿಯಿಂದನೇ ಬರಲಿಲ್ಲ. ನಮ್ದು ಎಳವಳ್ಳಿಗೆ ಬರುತ್ತೆ ಸೊಸೈಟಿ. ಎಳವಳ್ಳಿ ಸೊಸೈಟಿನೂ ತೊಗೊಂಡಿಲ್ಲ, ಅಂಬ್ಲಿಕಲ್ ಸೊಸೈಟಿನೂ ತೊಗೊಂಡಿಲ್ಲ. ಎಳವಳ್ಳಿ ಸೊಸೈಟಿನಲ್ಲಿ ನಾವೆಲ್ಲ ಇರೋದು, ನಮ್ಮೂರು ಪಕ್ಕದಲ್ಲೇ ಇರೋದು ಎಳವಳ್ಳಿ ಸೊಸೈಟಿಗೆ ನಾವಿರೋದು. ನಮ್ಮ ಸೊಸೈಟಿನೇ ನಾನು ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ? ನಮ್ಮ ಸೊಸೈಟಿನ ಕರೆಕ್ಟಾಗಿ ವ್ಯವಹಾರ ಮಾಡಿಲ್ಲ. ಸೊಸೈಟಿಯಿಂದ ಕರೆಕ್ಟಾಗಿ ನೀವು TAP-SMS ಲಿಂಕಲ್ಲಿ ಇದ್ದಿಲ್ಲ, ನೀವೇನೇನು ಟ್ರಾನ್ಸಾಕ್ಷನ್ ಮಾಡಬೇಕು ಅದೆಲ್ಲ ಮಾಡಿಲ್ಲ, ಆದ್ದರಿಂದ ನೀವು ಎಲಿಜಿಬಲ್ಗೆ ಬರಲ್ಲ ಅಂತ. ಆಮೇಲೆ ನಮ್ಮ ಡೈರೆಕ್ಟರ್ಸು ನಾವೆಲ್ಲ ಮಾತಾಡಿದ್ವಿ. ಇಲ್ಲಪ್ಪ, ಆವತ್ತಿಂದ ನಾವು ಒನ್ ಸೈಡು ಬರ್ತಾಯಿದ್ದೀವಿ. ನಾವು ಅಂದರೆ ಕಾನೂನು ಮೇಲೆ ಬರ್ತಾಯಿದ್ದೀವಿ. ಕಾನೂನು ಪ್ರಕಾರವಾಗಿ ನಾವು ಹೋಗೋಣ. ಈ ಸೊಸೈಟಿಗೆ ಯಾವ್ಯಾವುದು ಎಲಿಜಿಬಲ್ಗೆ ಬರೋದಿಲ್ಲ ಅದನ್ನು ಬಿಟ್ಬಿಡೋಣ ನಾವು ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಬಿಟ್ವಿ. ಇನ್ನೊಂದು ಹೇಳ್ಬೇಕಂದ್ರೆ ಇವ್ರ ಸೊಸೈಟಿನ ಎಲಿಜಿಬಲ್ಗೆ ಬರ್ತಾ ಇರಲಿಲ್ಲ, ಇವ್ರದ್ದು ಬರ್ತಾ ಇರಲಿಲ್ಲ, ಇಬ್ಬರದ್ದು ಬರ್ತಾ ಇಲ್ಲ. ಇವ್ರು ಹುಷಾರಾಗಿ ಏನು ಮಾಡಿದ್ರು, ಆ ಟೈಮಲ್ಲಿ ಎಲಿಜಿಬಲ್ ಬರಬೇಕಂದ್ರೆ ಏನು ಮಾಡ್ಕೋಬೇಕು, ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಅದೆಲ್ಲ ಮಾಡಿಕೊಂಡ್ರು, ಎಲಿಜಿಬಲ್ ಬಂದ್ಬಿಟ್ರು. ಇವಾಗ ನಾವು 50,000 ರೂಪಾಯಿ ಇದು ಮಾಡಿಸ್ಬೇಕು. ಹೌದು, FD ಮಾಡಿಸ್ಬೇಕು, ಅಕೌಂಟ್ ಮಾಡಿಸ್ಬೇಕು, ಅದೆಲ್ಲ ಇದೆ ಕಾನೂನುಗಳು. ವಿರೋಧ ಮಾಡಿದ್ರೆ ಈಗ ಹಳಬ್ರೆ ಇರೋ ಡೈರೆಕ್ಟ್ಸ್ ಮತ್ತೆ ಕಂಟಿನ್ಯೂ ಹೇಳೋಕ್ಕಾಗಲ್ಲ ಸರ್. ಹೆಂಗೆ ಇವಾಗ ಯಾರ್ಯಾರು ನಿಲ್ಬೇಕು ಅಂತ ಬರ್ತಾರೋ ಏನು ಬರ್ತಾರೋ ಗೊತ್ತಿಲ್ಲ. ಅಲ್ಲ, ಎಲೆಕ್ಷನ್ ಮಾಡಿದ್ರೆ ವಿರೋಧ ಮಾಡಿದ್ರಾಗನ ಇನ್ನು ಆಲ್ಮೋಸ್ಟ್ ಇಲ್ಲಿರೋ ನಿಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ಸ್ ಹೌದು, ಇವಾಗ ಇರೋದ್ರಲ್ಲಿ ಹೊಸದಾಗಿ ಇವಾಗ VSN-ನಿಂದ ಹೊಸದಾಗಿ ಸೇರ್ಕೊಳ್ಳೋರು ಅಂದರೆ ಇವಾಗ ಸರ್ವಜ್ಞಗೌಡರು ಒಬ್ಬರು, ರಮೇಶ್ ಬಾಬು, ರಮೇಶ್ ಸೇರ್ಕೊಳ್ತಾರೆ, ಸರ್ವಜ್ಞಗೌಡರು ಇಬ್ಬರು ಸೇರ್ಕೊಳ್ತಾರೆ. ಇಬ್ಬರು ಸೇರ್ಕೊಳ್ತಾರೆ. ಎಲ್ಲ ಆಡಳಿತ ಕಂಟಿನ್ಯೂ 3 ಜನ ಅಳಬ್ರೆ ಕಂಟಿನ್ಯೂ. ಇನ್ನು ಮಿಕ್ಕಿದ್ದು 3 ಜನ ಅಳಬ್ರು, 3 ಜನ ಅಳಬ್ರು, ಇಬ್ಬರು ಹೊಸಬರು ಬರ್ತಾರೆ, 3 ಜನ ಅಳಬ್ರೆ ಇರ್ತಾರೆ. ಇವಾಗ ಎಲೆಕ್ಷನ್ ಸಾಮಾನ್ಯ ವರ್ಗ, ಸಾಮಾನ್ಯ ಜನರಲ್. ನಾವು ಶಿವಣ್ಣ ಅವರು ಜನರಲ್ಲೇ, ನಾನು ಜನರಲ್ಲೇ. ಎ ವರ್ಗದಿಂದ 5 ಜನ. ಅಧ್ಯಕ್ಷರಾದ ತಕ್ಷಣ ಒಂದು ಮಾತು ಹೇಳಿದ್ದೆ, ಅದು ಯಾಕೋ ತಡೆ ಆಯಿತು ಅನ್ಕೊಂಡು ಇಲ್ಲೇ ಹೇಳಿದ್ರಿ ಇದೇ ಸ್ಪಾಟಲ್ಲಿ. ಅಧ್ಯಕ್ಷರಾದ ತಕ್ಷಣ ಭಕ್ತರು JCB ಎತ್ಕೊಂಡು ತಳ್ಳಾಕ್ತೀನಿ ಅಂದ್ರೆ ನೀವು ಇದೇ ಮಾತು ಹೇಳಿದ್ದು. ಇದು ಅದೇ ಇದು ಎಲಿಜಿಬಲ್ ಇದೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಎಲಿಜಿಬಲ್ ಇದೆಯೋ ಇಲ್ವೋ ಸರ್ಕಾರದಿಂದ ದುಡ್ಡು ಕೊಟ್ಬಿಡ್ತಾರೆ ಅನ್ಕೊಂಡ್ವಿ. ಅಂದರೆ ಇವಾಗ ರೆಗ್ಯುಲರ್ ಆಗಿ ನಿಂದು ನಂದು ಯಾವ ಥರ ಬ್ಯಾಂಕಿನ ವ್ಯವಹಾರಗಳು ಇರುತ್ತೋ ಅದೇ ಥರ ಇದ್ರದ್ದು ಇರಬೇಕು. ಆವಾಗೇ ಇದನ್ನ ಎಲಿಜಿಬಲ್ಗೆ ಬರೋದು. ಆಮೇಲೆ ಗೊತ್ತಾಯಿತು ನಮಗೆ. ಮತ್ತೆ ಇವಾಗ ಅಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ, ಎಲ್ಲ ಅಲ್ಲಿ ಬಿಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಕಮರ್ಷಿಯಲ್. ಸುಕುಮಾರ್, ನಮ್ಮ ಅಧ್ಯಕ್ಷ ಹೇಳಿದ್ದು JCB ತಂದು ದಬ್ಬಾಗ್ತೀವಿ ಅಂತಲ್ಲ, ಕ್ಲೀನ್ ಮಾಡ್ಬೇಕು. JCB ತಗೊಂಡು ಒಂದು ನಿಮಿಷ ಕೇಳ್ತೀನಿ ನಾನು, ಒಂದು ನಿಮಿಷ ಹೇಳಿ.
ನಮ್ಮ ಅಧ್ಯಕ್ಷ ಅವಾಗ ಹೇಳಿದ್ರು ಡಿ ಸಿ ಬ್ಯಾಂಕು ಈ ಮಟ್ಟಕ್ಕೆ ಬಂದಿದ್ದಕ್ಕೆ ನೀವು ಅದೆಲ್ಲ ಅಲ್ಲಿ ಕಳಿಸಿದ್ದು ಅದು ರೆಡಿ ಮಾಡಬೇಕಂತ. ಈ ಹಾಸ್ಪಿಟ್ಲ್ಗೆ ಏನೇ ಕಳಿಸೋದು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಪೇಷಂಟ್ ರೆಡಿ ಮಾಡ್ತಾರೆ ಅಂತ. ಇವಾಗ ಡಿ ಸಿ ಬ್ಯಾಂಕು ಆ ಮಟ್ಟಕ್ಕೆ ಹೋದಾಗ ಇಂಥವ್ರು ನಿಂತ್ಕೊಂಡ್ರೆ ಆ ಬ್ಯಾಂಕ್ ಒಂದು ಮಟ್ಟಕ್ಕೆ ಬರ್ತಾರೆ. ಅದಕ್ಕೆ ಇವರ ಬ್ಯಾಂಕ್ ಹೋಗಲೇಬೇಕು, ನಾವು ಉಳಿಸ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾಕೆ ಇವಾಗ ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ಬಿಲ್ಲಿಗಳಿಂದ ನಮ್ಮದು ಓಲ್ಡ್ ಪ್ರಾಪರ್ಟಿ ಇತ್ತಲ್ಲ, ಖಾತೆ ಇಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವತ್ತು ನಮ್ಮದು ಇದ್ದಿದ್ದಲ್ಲ ಅಲ್ಲಿ ಇವತ್ತು ಸುಮಾರು 4 ಕೋಟಿ ಪ್ರಾಪರ್ಟಿ ನಮ್ಗೆ ಆಗಿದೆ. ನಮಗೆ ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡ್ತಿದ್ದೆ, 41ಕ್ಕೆ 140 ಅಡಿ ಜಾಗವನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀವಿ ನಮ್ಮ ಸಂಘಕ್ಕೆ. ಹಾಗಾಗಿ ಇದು ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಮುಳಬಾಗಿಲು ತಾಲೂಕು ರೈತಾಪಿ ಜನಕ್ಕೆ ಅನುಕೂಲ ಆಗಬೇಕು. ನಾನು ಲೆಕ್ಕ ಅವ್ರು ಹೇಳಿಲ್ಲ, ಫಿಗರ್ ಹೇಳಿಲ್ಲ, ಸುಮಾರು ಲಕ್ಷ ಮಾಡಿದ್ದಾರೆ. ಅಲ್ಲ ಬೇರೆ ನಾನು MLA ಆಗಿ ಮಾತಾಡ್ತಾ ಇಲ್ಲ, ಅದು ನಂಗೆ ಲೆಕ್ಕ ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ನಾನು ಹೇಳ್ತಾ ಇರೋದು ನಮ್ಮ TAPSMC ಅಧ್ಯಕ್ಷರಾಗಿ ಸುಮಾರು ಲಕ್ಷಗಳು ರೈತಾಪಿ ಜನಕ್ಕೆ ಸಹಾಯ ಆಗುತ್ತೆ. ಯಶಸ್ವಿಯಾಗಿದೆಯಲ್ಲ, ಹೆಂಗೆ ಅಂದರೆ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ₹50 ಮಾಡಿ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ಇದೆಲ್ಲ ಮಾಡಿರೋದು ಅಧ್ಯಕ್ಷ ಕೈಯಿಂದ ಕೊಟ್ಟಿರೋದು. ಅದು ಜಸ್ಟ್ ಲೈಕ್ ಬಿಲ್ ಇದ್ದಂಗೆ ಸರ್. ಏನಿಲ್ಲ, ಒಂದೇ ಒಂದು ಸರ್, 4 ವರ್ಷ 3.5 ಲಕ್ಷ ಕೊಟ್ಟು ನಾವು ರಿನ್ಯೂವಲ್ 4 ಲಕ್ಷ ಕೊಟ್ಟು ಇದು ಮಾಡಿದ್ವಿ. ಯಾವುದು SSP ಕಾರ್ಡ್ ರಿನ್ಯೂವಲ್ ಮಾಡಿದ್ವಿ. 4 ವರ್ಷಕ್ಕೆ ಎಷ್ಟಾಯಿತು? 3 ಅಂದರೆ 4 ಆಫ್ 12 ಪ್ಲಸ್ 14 ಲಕ್ಷ. ಇಲ್ಲಿ ನಾವು ಅದ್ರ ಟ್ಯಾಕ್ಸ್ ಎಲ್ಲ ಬಿಡಿ, ನಾವು ತೋರಿಸಿರೋದು ಎಷ್ಟು ತೋರಿಸಿ 16 ಲಕ್ಷ ತೋರಿಸಿದ್ವಿ ಟೋಟಲ್ ಇಲ್ಲಿ ಎಲ್ಲ ಮಾಡಿರೋದು ಅಂತ. ಅದೇ ಇದೆ, ಅದೆಲ್ಲ ನಾವು ಹೇಳೋದು ಬೇಡ ಅಂತ ಅಷ್ಟೇ. ಯಾಕಂದ್ರೆ ಜಾಸ್ತಿ ಹೋಗಿದೆ ಇಂಟ್ರೆಸ್ಟ್. ನಾವು ಮಾತಾಡ್ತಾ ಇರೋದು ಅಧ್ಯಕ್ಷರು ಮೀಟಿಂಗ್ ಖರ್ಚೆಲ್ಲ ಉಳಿಸಾಕಿರ್ತೇವೆ. ಮೀಟಿಂಗ್ ಖರ್ಚು ಉಳಿಸಿದ್ದೀವಿ, ಎಲ್ಲ ಉಳಿಸಿದ್ದೀವಿ. ಒಂದು ಮೀಟಿಂಗ್ ಅಲ್ಲಿ ಒಂದು ಊಟ ಮಾಡಿಲ್ಲ ನಾವು ಡಿಸೈಡ್ ಮಾಡ್ತೀವಿ ಆ ಥರ. ಆಮೇಲೆ ಗಿಫ್ಟ್ಗಳು ಕೊಟ್ಟಿವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ. ಆ ಗಿಫ್ಟ್ಗಳೆಲ್ಲ ನಾವು ಸ್ವಂತವಾಗಿಂದೇ ಕೊಟ್ಟಿದ್ದು, ನಾವು ಸೊಸೈಟಿಯಿಂದ ಏನು ಇದು ಮಾಡಿಲ್ಲ. ಆಮೇಲೆ ಸೊಸೈಟಿ ಬಿಲ್ಡಿಂಗ್ ಕಟ್ಟೋ ಇಂಟ್ರೆಸ್ಟ್ ಇಂದ ನಾವು ಒಂದ್ಸಲಿ ಗಿಫ್ಟ್ಗಳು ಕೊಟ್ಟರೆ 10 ಲಕ್ಷ 15 ಲಕ್ಷ ಖರ್ಚಾಗುತ್ತೆ. ಯಾಕೆ ವೇಸ್ಟ್ ಮಾಡಬೇಕು, ಅದನ್ನೆಲ್ಲ ಉಳಿಸ್ಕೊಂಡು ನಾವು ಬಿಲ್ಡಿಂಗ್ ಮೇಲೆ ಹಾಕೋ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಗಿಫ್ಟ್ಗಳು ಕೊಟ್ಟಿಲ್ಲ. ನಾವು ನೆಕ್ಸ್ಟ್ 2ನೇ ಅವಧಿಗೆ ಅಧ್ಯಕ್ಷನ ಮತ್ತೆ 2ನೇ ಅವಧಿಗೆ ಅಧ್ಯಕ್ಷರಾಗಿ ಮಾಡ್ತೀರಾ? ಜನ ಆಶೀರ್ವಾದ ಮಾಡಿದ್ರೆ ನೀವೇ ಯಾಕೆ ಆಗಬಾರ್ದು ಜನ? ಯಾಕಂದರೆ ಇವಾಗ ನಮಗೆ ಇದಕ್ಕೆ ಇಲ್ಲಿ ಸುಮಾರು 4,000 ಜನ ನಮ್ಮವರಿದ್ದಾರೆ, ಸೇರಿದ್ದಾರೆ. ಖಂಡಿತ ಆಶೀರ್ವಾದ ಮಾಡ್ತಾರೆ, ನಂಬಿಕೆನೂ ಇದೆ. ಯಾಕಪ್ಪ ಮಾಡಬೇಕು, ಇದೇ ಉದಾಹರಣೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ನೀವು ಗ್ರಾಫ್ ತಗೊಳ್ಳಿ. ಈ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಸಂಪೂರ್ಣವಾದ ಮನಸ್ಸಿರಬೇಕು, ಅದು ತಕ್ಕಂಗೆ ಜವಾಬ್ದಾರಿ ಇರಬೇಕು, ಇದು ಇಂಟ್ರೆಸ್ಟ್ ಇರಬೇಕು. ಈ 3 ಕೂಡಿಗಡಿಸಿರುವಂಥ ವ್ಯಕ್ತಿ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕಾಗಿ ನಾವು ಮಾಡಲೇಬೇಕಿಲ್ಲ. ಇಲ್ಲಿ ಚೇರ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕೂತ್ಕೊಂಡು ನಾವೇನು ಮಾಡಿದ್ದೀವಿ ಸಂಘಕ್ಕೆ. ಯಾಕಂದರೆ ಅಲ್ಲ ಸುಮ್ಮನೆ ಕೂತ್ಕೊಂಡಿದ್ದ ಫೋಟೋಗಳಲ್ಲಿ ಪ್ರೋಗ್ರೆಸ್ ಇಂಪಾರ್ಟೆಂಟ್. ಅವೆಲ್ಲ ಮಾಡಿದ್ದಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ನಾವೆಲ್ಲ ಮಾಡಿಬಿಟ್ಟು ಹೋದಾಗ ನಮ್ಮ ಮೊಮ್ಮಕ್ಕಳು ಕೂತ್ಕೋಬೇಕು ಉದ್ದೇಶದಲ್ಲಿ ಅವರು ಸ್ವಂತ ಇದರಲ್ಲಿ ದುಡ್ಡಲ್ಲೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ. SSC ಕಾರ್ಡ್ ಅದೇ ಹೇಳಿದ್ದೇನೆ, ಅದಾಗಿದೆ. ಸಂಪೂರ್ಣವಾಗಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಭಾವನೆ ಅಂದ್ಕೊಂಡಿದ್ದೀವಿ. ಮುಂದೆ ಅಧ್ಯಕ್ಷ ಹೇಳ್ದಂಗೆ ಎಲ್ಲರೂ ಕೂತು ಮಾತಾಡೋಕೆ ಅದಕ್ಕೂ ರೆಡಿ ಇದ್ದಾರೆ, ಅಧ್ಯಕ್ಷರು ರೆಡಿ ಇದ್ದಾರೆ. ಮುಂದೆ ನೋಡೋಣ. ಏನು ಗೊತ್ತಾ ದೇವನಂದ್, ಸರ್ಕಾರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ. ಹೌದೌದು. ಸತತ 4-5 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಈ ಮಟ್ಟಕ್ಕೆ ತರಿಸಿದ್ದೀವಿ ಒಂದು ಇನ್ಸ್ಟಿಟ್ಯೂಷನನ್ನು. ತಿರುಗಿ ನಮ್ಮ ಮುಂದೆ ಹಲವಾರು ಸವಾಲುಗಳಿದೆ. ಬಿಲ್ಡಿಂಗ್ ಕಟ್ಟೋದೊಂದು, ಹೋಬಳಿವಾರು ಅಲ್ಲೊಂದು ತಗೊಂಡು ಅಲ್ಲೊಂದು ಕೊಟ್ಟೋದೊಂದು, ರೈತಾಪಿ ವರ್ಗದವ್ರಿಗೆ ಸಹಕಾರ ಕೊಡೋದು, ಅವ್ರ ಸಹಕಾರ ತಗೊಂಡು ಇಲ್ಲ ಸುಮಾರಿದೆ. ಎಲ್ಲ ಆಶೀರ್ವಾದ ರೈತಾಪಿ ವರ್ಗದವರು ಎಲ್ಲರೂ ತಾವೆಲ್ಲ ಸಹಕಾರ ಕೊಟ್ಟಾಗ ಮಾತ್ರ ಇದೆಲ್ಲ ಆಗತ್ತೆ. ರೈತ ಸಮುದಾಯ ಭವನದಲ್ಲಿ ಅಲ್ಲಿ ಒಂದು ಎಲ್ಲ ಡೆಮಾಲೇಷನ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಡೆಮಾಲೇಷನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗೆಲ್ಲ ಅದನ್ನು ಕಟ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿ ತಿರ್ಗಿ ಇದು ನೋಡಿ. ಇದು ಬಿಲ್ಡಿಂಗ್ ಉದ್ದೇಶ ಏನು ಗೊತ್ತಾ, ದಯವಿಟ್ಟು ಇದನ್ನು ನೀವು ವರ್ಣನೆ ಮಾಡಿ. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ, ಇದು G+4 ಕೆಳಗಡೆ ಪಾರ್ಕಿಂಗ್ ಇರ್ತಾರೆ, ಟೋಟಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಎಂಟ್ರಿ ಎಕ್ಸಿಟ್ ಆದಂಗೆ ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಮರ್ಷಿಯಲ್ ಇರ್ತಾರೆ. 3ನೇ ಮಾಡಿ ಎಲ್ಲ ಸೆಕ್ರೆಟರೀಸ್ ಆಚೆ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಂಘದ ಉದ್ದೇಶ, ನಾನೊಬ್ಬ ರೈತ ಬಂದಾಗ ಇಲ್ಲಿ ಬಸ್ಸಿಗೆ ಆಟೋ ಹತ್ಬಾರ್ದು, ಇಲ್ಲಿ ಮೇಲೆ ರೂಪಿಸ್ಕೊಡ್ತೀವಿ ಅವ್ರಿಗೆ ಎಲ್ಲರಿಗೂ, ವೇಸ್ಟ್ ಸೆಕ್ರೆಟರೀಸ್ಗೆ, ರೆವೆನ್ಯೂ ಸೆಕ್ರೆಟರೀಸ್ಗೆ.
ಇಲ್ಲೇ ರೂಮ್ಸ್ ಇದ್ದಾಗ ನಡ್ಕೊಂಡ್ಬಂದು ಬಸ್ ಇಳಿದು ನಡ್ಕೊಂಡು ಅಲ್ಲಿ ಹೋಗ್ಬೇಕು. ಅದಕ್ಕೆ ಉದ್ದೇಶ ಏನಪ್ಪ ಅಂದರೆ ಬಾಡಿಗೆ ಏನು ಡಿಪಾಸಿಟ್ ಅಲ್ಲ. ಫಾರ್ಮರ್ಸು ಒಬ್ಬ ಆಟೋ ಹೋಗ್ಬೇಕು, 20 ರೂಪಾಯಿ ಆಟೋ, 30 ರೂಪಾಯಿ ಆಟೋ ಹೋಗ್ಬೇಕು, ಇಲ್ಲೇ ಸಿಗ್ತಾರೆ ಅಂತ ಒಂದು ಉದ್ದೇಶದಲ್ಲಿ ಎಲ್ಲ ಕಂಪ್ಲೀಟ್ ಕೂತು ಮಾತಾಡಿ ಪ್ಲ್ಯಾನ್ ಮಾಡಿದ್ದೀವಿ. ಹಂಗಾಗಿ ಜನ ಇದನ್ನೆಲ್ಲ ಅರಿತು ಆಶೀರ್ವಾದ ಮಾಡ್ತಾರೆ, ನಂಬಿಕೆನೂ ಇದೆ. ಅದು ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ, ತಾಲೂಕದ ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಆ್ಯಸ್ MLA, ಆ್ಯಸ್ ಎಕ್ಸ್ ಲೀಡರ್, ಆ್ಯಸ್ ಎ ಮದರ್ ಆಫ್ ಸನ್ ಆಫ್ ಮುಳಬಾಗಿಲು ತಾಲೂಕು, ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇನ್ ಇಂಟ್ರೆಸ್ಟ್ ಆಫ್ ಸೊಸೈಟಿ ನಾವು ಹೇಳ್ತಾ ಇದ್ದೀವಿ, ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ಇದಕ್ಕೆ ರಾಜಕೀಯ ಬೇಡ, ಕೋಆಪರೇಟಿವ್ಗೆ ನೋ ಸಿಂಬಲ್ ನೋ ಪಾಲಿಟಿಕ್ಸ್ ಅಂತ ನಮ್ಮ ಉದ್ದೇಶ. ಮುಂದೆ ಅದು ಅಕಸ್ಮಾತ್ ನಮ್ಮ ಇನಾಗ್ರೇಷನ್ ಇಲ್ಲದೆ ಇದ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡಲೇಬೇಕಲ್ಲ. ಅಲ್ಲ ರೀಸ್ ಮಾಡಬೇಕಾದ್ರೆ ಅದು ಭಾಗವಹಿಸಿದ್ರೆ ರೀಸ್ ಮಾಡಲೇಬೇಕಲ್ಲ. ಸಹಕಾರ ತಗೊಳ್ಳೋಕ್ಕೂ ರೆಡಿನೇ, ಚುನಾವಣೆಗೆ ಹೋಗೋಕ್ಕೂ ರೆಡಿ. ಮಾಡಿ ಸರ್, ಅಧ್ಯಕ್ಷ ಮಾಡಿ.